ಈಗ ನೋಡಿ, ಫೈಂಡ್ ದ ಪೆಡಲ್ ಇಕ್ವೇಷನ್ ಆಫ್ ದ ಕರ್ ಎಲ್ ಬೈ ಆರ್ ಈಸ್ ಈಕ್ವಲ್ ಟು 1 ಪ್ಲಸ್ ಇ ಕಾಸ್ ಥೀಟಾ. ಈಗ ಹೇಳಿ ಹೆಂಗೆ ಮಾಡ್ಬೇಕಿನ್ನ? ಎಲ್ ಬೈ ಆರ್ ಈಸ್ ಈಕ್ವಲ್ ಟು ಹೇಳಿ 1 ಪ್ಲಸ್ ಇ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಹೇಳಿ. ಲಾಗ್ ಎಲ್ ಬೈ ಆರ್ ಈಸ್ ಈಕ್ವಲ್ ಟು ಲಾಗ್ 1 ಪ್ಲಸ್ ಇ ಕಾಸ್ ಥೀಟಾ. ಲಾಗ್ ಎಮ್ ಬೈ ಎನ್ ಅಂದರೆ ಏನು? ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಲ್ ಮೈನಸ್ ಲಾಗ್ ಆಫ್ ಹೇಳಿ 1 ಪ್ಲಸ್ ಇ ಕಾಸ್ ಥೀಟಾ. ಕರೆಕ್ಟ್ ಅಲ್ವಾ? ಈಗ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಎಲ್ಗೆ ಡಿಫ್ರೆನ್ಷಿಯೇಷನ್ ಏನು? 0. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಲಾಗ್ ಆಫ್ 1 ಪ್ಲಸ್ ಇ ಕಾಸ್ ಡೀಟಾಗೆ 1 ಬೈ 1 ಪ್ಲಸ್ ಇ ಕಾಸ್ ಡೀಟಾ. 1 ಏನು ಡಿಫ್ರೆನ್ಷಿಯೇಷನ್? 0 ಪ್ಲಸ್ ಇ ಕಾಸ್ ಡೀಟಾಗೇನು? ಮೈನಸ್ ಸೈನ್ ಡೀಟಾ. ಮೈನಸ್ ಕಾಟ್ ಫೈ ಈಸ್ ಈಕ್ವಲ್ ಟು ಹೇಳಿ ಮೈನಸ್ ಇ ಸೈನ್ ಡೀಟಾ ಡಿವೈಡೆಡ್ ಬೈ 1 ಪ್ಲಸ್ ಇ ಕಾಸ್ ಥೀಟಾ. ಕರೆಕ್ಟ್ ಅಲ್ವಾ? ಮೈನಸ್ ಮೈನಸ್ ಕ್ಯಾನ್ಸಲ್. ಕರೆಕ್ಟ್ ಅಲ್ವಾ? ಈಗೇನು ಮಾಡ್ಬೇಕು ಹೇಳಿ. ಈಗ ಇದು ಒಂದು ಕಾಟ್ ಫೈ ಸಿಕ್ತು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 5 ಫೈನ್ ಮಾಡೋಕ್ಕಾಗತ್ತಾ? ಕಾಟ್ ಫೈ ಏನು ಹೇಳಿ? ಇ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಇ ಕಾಸ್ ಥೀಟಾ. ಇಲ್ಲಿ 5 ಫೈನ್ ಮಾಡೋಕ್ಕಾಗತ್ತಾ? ಈ ಸೈನ್ ಡೀಟಾಗೆ ಫಾರ್ಮುಲಾ ಏನು? 2 ಸೈನ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2. 1 ಪ್ಲಸ್ ಇ ಕಾಸ್ ಡೀಟಾಗೆ 1 ಪ್ಲಸ್ ಇ ಕಾಸ್ ಡೀಟಾಗೆ ಫಾರ್ಮುಲಾ ಏನು? 1 ಪ್ಲಸ್ ಕಾಸ್ ಡೀಟಾಗೇನು? 2 ಕಾಸ್ ಸ್ಕ್ವೇರ್ ಡೀಟಾ ಬೈ 2. ಕರೆಕ್ಟ್ ಅಲ್ವಾ? ವೆರಿ ಗುಡ್. ಈಗ 1 ಪ್ಲಸ್ ಇ ಕಾಸ್ ಡೀಟಾಗಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಪೆಡಲ್ ಇಕ್ವೇಷನ್ನ ಫೈನ್ ಮಾಡಬೇಕು. ಆದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಇನ್ನೊಂದು ಫಾರ್ಮುಲಾ ಇದೆಯಲ್ಲ, ಅದು ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಪೆಡಲ್ ಇಕ್ವೇಷನ್ ಈಸ್ ಹೇಳಿ 1 ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ 1 ಬೈ ಆರ್ ಸ್ಕ್ವೇರ್ ಇಂಟು ಫಾರ್ಮುಲಾ ಹೇಳ್ತೀರಾ ಅದು 1 ಪ್ಲಸ್ ಕಾಟ್ ಸ್ಕ್ವೇರ್ ಫೈ ಅಲ್ವಾ ಅದು? ಒನ್ ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ 1 ಬೈ ಆರ್ ಸ್ಕ್ವೇರ್ ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಫೈ. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇದು ಹೆಂಗೆ ಬರುತ್ತೆ ಅಂದರೆ ಬೇಕಿದ್ರೆ ಇನ್ನು ಡಿರೈವ್ ಮಾಡೋಣ. ಪೆಡಲ್ ಇಕ್ವೇಷನ್ ಏನು? ಪಿ ಈಸ್ ಈಕ್ವಲ್ ಟು ಇದು ರೆಸಿಪ್ರೋಕಲ್ ತೊಗೊಳ್ಳಿ ಆರ್ ಸೈನ್ ಫೈ. ರೆಸಿಪ್ರೋಕಲ್ ತೊಗೊಂಡ್ರೆ 1 ಬೈ ಪಿ ಈಸ್ ಈಕ್ವಲ್ ಟು 1 ಬೈ ಆರ್. 1 ಬೈ ಸೈನ್ ಫೈ ಅಂದರೆ ಕೊಸಿಕ್ಯಾನ್ ಫೈ. 1 ಬೈ ಸೈನ್ ಈಸ್ ಕೊಸಿಕ್ಯಾನ್. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ 1ಗೆ ಸ್ಕ್ವೇರ್ ಏನು? 1, ಪಿಗೆ ಸ್ಕ್ವೇರ್ ಪಿ ಸ್ಕ್ವೇರ್, 1ಗೆ ಸ್ಕ್ವೇರ್ 1, ಆರ್ ಸ್ಕ್ವೇರು, ಕೊಸಿಕ್ಯಾನ್ಗೆ ಸ್ಕ್ವೇರು ನೋಡಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಡೀಟಾ ಈಸ್ ಈಕ್ವಲ್ ಟು ಕೊಸಿಕ್ಯಾನ್ ಸ್ಕ್ವೇರ್ ಡೀಟಾ. ಅಂದರೆ ಕೊಸಿಕ್ಯಾನ್ ಸ್ಕ್ವೇರ್ ಫೈ ಬದಲು ಏನಂತ ಬರ್ಕೋಬೋದು? 1 ಪ್ಲಸ್ ಹೇಳಿ ಕಾಟ್ ಸ್ಕ್ವೇರ್ ಫೈ. ಈಗ ಕಾಟ್ ಫೈ ಅಂದರೆ ಗೊತ್ತು ನಮಗೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಹೇಳಿ ಇದೇನು? ಇದು 1, ಇದು 2, ಇದು 3 ಅಂದ್ಕೊಳ್ಳಿ. 2 in 3 ಮಾಡಿ ಏನಾಗುತ್ತೆ ಹೇಳಿ? 1 ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ 1 ಬೈ ಆರ್ ಸ್ಕ್ವೇರ್ ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಫೈ ಅಂದ್ರೇನು? ಈ ಸೈನ್ ಡೀಟಾ ಹೋಲ್ ಸ್ಕ್ವೇರ್ ಅಂದ್ರೇನು? ಇ ಸ್ಕ್ವೇರ್ ಸೈನ್ ಸ್ಕ್ವೇರ್ ಡೀಟಾ ಡಿವೈಡೆಡ್ ಬೈ 1 ಪ್ಲಸ್ ಇ ಕಾಸ್ ಡೀಟಾ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ನಮಗೆ ಮೇನ್ ಬೇಕಾಗಿರೋದು ಈ ಡೀಟಾನ ರಿಮೂವ್ ಮಾಡಬೇಕು. ಯಾವುದನ್ನ ರಿಮೂವ್ ಮಾಡಬೇಕು? ಡೀಟಾನ. ಅದನ್ನ ರಿಮೂವ್ ಮಾಡೋಕ್ಕೆ ಈಕ್ವೇಷನ್ 1ನ ತಗೋಬೇಕು. ಯಾವುದನ್ನ ತಗೋಬೇಕು? ಈಕ್ವೇಷನ್ 1 ಹೇಳಿ ಫ್ರಮ್ 1. ಈಗ 1 ಪ್ಲಸ್ ಇ ಕಾಸ್ ಡೀಟಾ ಕೊಟ್ಟಿದ್ದಾರೆ. 1 ಪ್ಲಸ್ ಇ ಕಾಸ್ ಡೀಟಾ ಬದಲು ಏನು ಬರ್ಕೋಬೋದು? ಎಲ್ ಬೈ ಆರ್. ಈಗ 1 ಪ್ಲಸ್ ಇ ಕಾಸ್ ಡೀಟಾದು ತಲೆನೂ ಇಲ್ಲ. ಬೇಕಾಗಿರೋದೇನು? ಸೈನ್ ಸ್ಕ್ವೇರ್ ಡೀಟಾ.
1 ಪ್ಲಸ್ ಇ ಕಾಸ್ ಡೀಟಾ ಡೈರೆಕ್ಟ್ ರಿಮೂವ್ ಆಗುತ್ತೆ. ಬೇಕಾಗಿರೋದೇನು ಸೈನ್ ಸ್ಕ್ವೇರ್ ಡೀಟಾ. ಫ್ರಮ್ 1 ಹೇಳಿ 1 ಪ್ಲಸ್ ಇ ಕಾಸ್ ಡೀಟಾ ಅಂದರೆ ಏನು ಹೇಳಿ? ಎಲ್ ಬೈ ಆರ್. ಈಗ ಸೈನ್ ಸ್ಕ್ವೇರ್ ಡೀಟಾನ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಇ ಕಾಸ್ ಡೀಟಾ ಅಂದರೆ ಏನು? ಎಲ್ ಬೈ ಆರ್. ಈ ಕಡೆ ಬಂದರೆ ಏನಾಗುತ್ತೆ +1, ಈ ಕಡೆ ಬಂದರೆ -1. ಅರ್ಥ ಆಗ್ತಿದೆಯಲ್ವಾ? ಈಗ ಎಲ್ ಸಿ ಎಮ್ ಮಾಡ್ಕೊಳ್ಳಿ ಇದನ್ನ. ಇ ಕಾಸ್ ಡೀಟಾ ಏನಾಗುತ್ತೆ ಎಲ್ ಮೈನಸ್ ಆರ್ ಬೈ ಆರ್. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇನ ಈ ಕಡೆ ಕಳಿಸಿ, ಕಾಸ್ ಡೀಟಾ ಏನಾಗುತ್ತೆ ಎಲ್ ಮೈನಸ್ ಆರ್ ಬೈ ಇ ಆರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಕಾಸ್ ಸ್ಕ್ವೇರ್ ಡೀಟಾನ ಫೈಂಡ್ ಮಾಡಿ. ಕಾಸ್ ಸ್ಕ್ವೇರ್ ಡೀಟಾ ಏನಾಗುತ್ತೆ ಹೇಳಿ? ಕಾಸ್ ಸ್ಕ್ವೇರ್ ಡೀಟಾ ಏನಾಗುತ್ತೆ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಹೇಳಿ ಎಲ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಸ್ಕ್ವೇರ್ ಮೇಲ್ಗಡೆ ಮಾಡಿದ್ರೆ ಇದು ಎಲ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಆಗುತ್ತೆ, ಇದು ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಬೇಕಾಗಿರೋದೇನು? ಈಗ ನೋಡಿ, ಇದನ್ನ ಎಲ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ ಏನಾಗುತ್ತೆ? ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಡಿವೈಡೆಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಬೇಕಾಗಿರೋದು ನಮಗೇನು? ಸೈನ್ ಸ್ಕ್ವೇರ್ ಡೀಟಾ. ಸೈನ್ ಸ್ಕ್ವೇರ್ ಡೀಟಾ ಅಂದರೆ ಏನು? ವಿ ಹ್ಯಾವ್ ಸೈನ್ ಸ್ಕ್ವೇರ್ ಡೀಟಾ ಅಂದರೆ ಏನು? 1 ಮೈನಸ್ ಕಾಸ್ ಸ್ಕ್ವೇರ್ ಡೀಟಾ. ಹೇಳಿ ಸೈನ್ ಸ್ಕ್ವೇರ್ ಡೀಟಾ ಅಂದರೆ ಏನಾಗುತ್ತೆ? 1 ಮೈನಸ್ ಕಾಸ್ ಸ್ಕ್ವೇರ್ ಡೀಟಾ ಅಂದರೆ ಏನು? ಅರ್ಥ ಆಗ್ತಿದೆಯಲ್ವಾ? ಹೇಳಿ ಎಲ್ ಸ್ಕ್ವೇರ್ ಪ್ಲಸ್ ಆಲ್ ಸ್ಕ್ವೇರ್. ಇಲ್ಲಾಂದರೆ ಇಲ್ಲೇ ಈ ಥರ ಮಾಡಲ್ಲ ಅಂದರೆ ನೀವೇನು ಮಾಡಿ, ಕಾಸ್ ಸ್ಕ್ವೇರ್ ಡೀಟಾ ಅಂದ್ರೇನು? ಫಾರ್ಮುಲಾ ಈ ಥರ ಬೇಕಾದರೂ ಮಾಡಿ. ಕಾಸ್ ಸ್ಕ್ವೇರ್ ಡೀಟಾ ಅಂದ್ರೇನು? ಕಾಸ್ ಸ್ಕ್ವೇರ್ ಡೀಟಾ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್. ಇದ್ರ ಬದಲು 1 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಹೇಳಿ ಏನಾಗುತ್ತೆ? 1 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2LR ಡಿವೈಡೆಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಈಗ ನೋಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ನಮಗೆ ಬೇಕಾಗಿರೋದೇನು? ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಬೇಕು, ಅಂದರೆ ಸೈನ್ ಸ್ಕ್ವೇರ್ ಡೀಟಾ ಬೇಕು. ಅದಕ್ಕೆ +1 ಆ ಕಡೆ ಕಳಿಸ್ಬಿಡಿ. ಏನಾಗುತ್ತೆ? ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2LR ಡಿವೈಡೆಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್ +1 ಈ ಕಡೆ ಬಂದರೆ -1. ಎಲ್ ಸಿ ಎಮ್ ಮಾಡಿ. ಮೈನಸ್ ಸೈನ್ ಸ್ಕ್ವೇರ್ ಡೀಟಾ ಈಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2LR ಮೈನಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಇಲ್ಲಿರೋದೇನು? ಮೈನಸ್ ಸೈನ್ ಸ್ಕ್ವೇರ್ ಡೀಟಾ. ಬರೀ ಸೈನ್ ಸ್ಕ್ವೇರ್ ಡೀಟಾ ಬೇಕು ಅಂದರೆ ಮೈನಸ್ನ ಆ ಕಡೆ ಕಳಿಸ್ಬೇಕು. ಏನಾಗುತ್ತೆ? ಸೈನ್ ಸ್ಕ್ವೇರ್ ಮೈನಸ್ ಕಳಿಸಿದ್ರೆ ಪ್ಲಸ್ ಇರೋದು ಏನಾಗುತ್ತೆ? ಮೈನಸ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಈ ಮೈನಸ್ನ ಮಲ್ಟಿಪ್ಲೈ ಮಾಡಿದಾಗ ಬೋತ್ ಸೈಡು ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಏನಾಗುತ್ತೆ? 2LR ಪ್ಲಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಈಗ ಏನೇನು ಸಿಕ್ತು ನಿಮಗೆ? ಸೈನ್ ಸ್ಕ್ವೇರ್ ಡೀಟಾ ಸಿಕ್ತು, ಮತ್ತು 1 ಪ್ಲಸ್ ಇ ಕಾಸ್ ಡೀಟಾನೂ ಗೊತ್ತು. ಅರ್ಥ ಆಗ್ತಿದೆಯಲ್ವಾ? ಇದು ಬೇಕಿದ್ರೆ 5 and 6 in 4 ಅಥವಾ ಈಕ್ವೇಷನ್ 4 ಬಿಕಮ್ಸ್ ಅಂತಲೂ ಬೇಕಾದರೆ ಹಾಕಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಈಕ್ವೇಷನ್ 4 ಬಿಕಮ್ಸ್ ಅಂತ ಬರ್ಕೋತೀನಿ. ಹೇಳಿ ಏನಾಗುತ್ತೆ ಈಕ್ವೇಷನ್ 4? 1 ಬೈ ಹೇಳಿ 1 ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಬೈ ಆರ್ ಸ್ಕ್ವೇರ್ ಇಂಟು 1 ಪ್ಲಸ್ ಇ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಡೀಟಾ. ಏನಾಗುತ್ತೆ ಹೇಳಿ? ಇದು ಇ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಡೀಟಾ. ಇಲ್ಲಿ ಇ ಸ್ಕ್ವೇರ್ ಕ್ಯಾನ್ಸಲ್. ಇಲ್ಲಾಂದರೆ ದೇರ್ ಫೋರ್ ಇಲ್ಲಿ ಒಂದು ಕೆಲಸ ಮಾಡಿ, ಬೇಕಿದ್ರೆ ಇ ಸ್ಕ್ವೇರ್ ಈ ಕಡೆ ಕಳಿಸ್ಬಿಡಿ. ಹಾಂ, ಇಲ್ಲಿ ಬೇಕಿದ್ರೆ ಇ ಸ್ಕ್ವೇರ್ ಕಳಿಸ್ಬಿಡಿ. ಅವಾಗ ಏನಾಗುತ್ತೆ? ಇ ಸ್ಕ್ವೇರ್ ಸೈನ್ ಸ್ಕ್ವೇರ್ ಡೀಟಾ ಏನಾಗುತ್ತೆ ಹೇಳಿ? 1 ಪ್ಲಸ್ ಹೇಳಿ ಮೈನಸ್. ಈಗ ನೋಡಿ, ಇ ಸ್ಕ್ವೇರ್ ಕಳಿಸ್ಬಿಟ್ರೆ ಉಳಿಯೋದೇನು ಹೇಳಿ? 1 ಪ್ಲಸ್ ಹೇಳಿ ಮೈನಸ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್, ಆಮೇಲೆ ಪ್ಲಸ್ 2LR, ಆಮೇಲೆ
ಪ್ಲಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಇರಲಿ, ಇ ಸ್ಕ್ವೇರ್ ಬಿಟ್ಬಿಡಿ ಅಷ್ಟೇ. ಈ ಸ್ಕ್ವೇರು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಈಗ 1 ಪ್ಲಸ್ ಇ ಕಾಸ್ ಥೀಟಾ ಅಂದ್ರೇನು? ಎಲ್ ಬೈ ಆರ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎಲ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಹೋಲ್ ಸ್ಕ್ವೇರ್ ಮಾಡಿದಾಗ ಮೇಲ್ಗಡೆನೂ ಸ್ಕ್ವೇರ್ ಮಾಡಬೇಕು, ಕೆಳಗಡೆನೂ ಸ್ಕ್ವೇರ್ ಮಾಡಬೇಕು. ಈಗ ನೆಕ್ಸ್ಟ್ ಏನಾಗುತ್ತೆ ಹೇಳಿ? 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್. ಇದು ಇ ಆರ್ ಸ್ಕ್ವೇರು ಕ್ಯಾನ್ಸಲ್. ಎಲ್ ಸಿ ಎಮ್ ಮಾಡ್ಕೊಳ್ಳಿ. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್. ಎಲ್ ಸ್ಕ್ವೇರ್ ಇಂಟು 1 ಅಂದ್ರೇನು? ಎಲ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಎಲ್ ಸ್ಕ್ವೇರ್ ಕ್ಯಾನ್ಸಲ್. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಈಗ ನೋಡಿ 1/p ಸ್ಕ್ವೇರ್ ಈಸ್ ಈಕ್ವಲ್ ಟು, ಈಗ ನೋಡಿ ಫಸ್ಟು 1/r ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಇಲ್ಲೇನಿದೆ ಹೇಳಿ? ಇದು ಮಲ್ಟಿಪ್ಲೈ ಮಾಡ್ಕೊಬಿಡೋಣ. ಇಲ್ಲೇನು ಉಳಿಯುತ್ತೆ ಹೇಳಿ? ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಫಸ್ಟ್ ಬರೆದ್ಬಿಡಿ, ಆಮೇಲೆ ಮೈನಸ್ ಆರ್ ಸ್ಕ್ವೇರ್ ಬರೆದ್ಬಿಡಿ, ಆಮೇಲೆ 2LR ಬರೀರಿ, ಡಿವೈಡೆಡ್ ಬೈ ಏನು? ಆರ್ ಸ್ಕ್ವೇರ್ ಇಂಟು ಎಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಆರ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ ಇಲ್ಲಿ 1/p ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಆರ್ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ, ಉಳಿಯೋದೇನು? ಇ ಸ್ಕ್ವೇರ್ ಮೈನಸ್ 1 ಪ್ಲಸ್ 2LR ಡಿವೈಡೆಡ್ ಬೈ ಹೇಳಿ ಎಲ್ ಸ್ಕ್ವೇರ್ ಆರ್ ಸ್ಕ್ವೇರ್. ಸಪ್ರೇಟ್ ಮಾಡಿ. ಈಗ 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ ಆರ್ ಸ್ಕ್ವೇರ್ ಇಂಟು ಇ ಸ್ಕ್ವೇರ್ ಮೈನಸ್ 1/ಎಲ್ ಸ್ಕ್ವೇರ್ ಆರ್ ಸ್ಕ್ವೇರ್. ಈ ಥರ ಸಪ್ರೇಟ್ ಮಾಡಿ. 2LR ಬೈ ಎಲ್ ಸ್ಕ್ವೇರ್ ಆರ್ ಸ್ಕ್ವೇರ್. ಇಲ್ಲಿ ಕ್ಯಾನ್ಸಲ್ ಆದರೆ ಫೈನಲ್ ಆನ್ಸರ್ ಏನು ಬರುತ್ತೆ? 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಬಿಡಿ. ಉಳಿಯೋದೇನು? ಇ ಸ್ಕ್ವೇರ್ ಮೈನಸ್ 1/ಎಲ್ ಸ್ಕ್ವೇರ್ ಪ್ಲಸ್ LR ಕ್ಯಾನ್ಸಲ್ ಮಾಡಿಬಿಡಿ. ಉಳಿಯೋದೇನು? 2/LR. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಈಗ ಹೇಳಿ L/R ಅಂದ್ರೇನು? 1 ಪ್ಲಸ್ ಇ ಕಾಸ್ ಥೀಟಾ. ಟೇಕ್ ಲಾಗ್ ಆನ್. ಲಾಗ್ L/R ಅಂದರೆ ಲಾಗ್ 1 ಪ್ಲಸ್ ಇ ಕಾಸ್ ಥೀಟಾ. ಲಾಗ್ M/N ಅಂದ್ರೇನು? ಲಾಗ್ M ಮೈನಸ್ ಲಾಗ್ L ಮೈನಸ್ ಲಾಗ್ R. ಲಾಗ್ ಆಫ್ 1 ಪ್ಲಸ್ ಇ ಕಾಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಲಾಗ್ Lಗೆ 0 ಮೈನಸ್ ಲಾಗ್ Rಗೆ dr/dt. ಲಾಗ್ ಆಫ್ 1 ಪ್ಲಸ್ ಇ ಕಾಸ್ ಥೀಟಾಗೆ 1/1 ಪ್ಲಸ್ ಇ ಕಾಸ್ ಥೀಟಾ. 1ಗೆ 0 ಪ್ಲಸ್ ಇ ಕಾಸ್ ಥೀಟಾಗೆ ಮೈನಸ್ ಕಾಟ್ ಫೈ ಈಸ್ ಈಕ್ವಲ್ ಟು ಮೈನಸ್ ಇ ಸೈನ್ ಥೀಟಾ ಬೈ 1 ಪ್ಲಸ್ ಇ ಕಾಸ್ ಥೀಟಾ. ಕಾಟ್ ಫೈ ಈಸ್ ಈಕ್ವಲ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ಇ ಸೈನ್ ಥೀಟಾ ಬೈ 1 ಪ್ಲಸ್ ಇ ಕಾಸ್ ಥೀಟಾ. ಇದು 1, ಇದು 2. ಈಗ ಹೇಳಿ ಪೆಡಲ್ ಇಕ್ವೇಷನ್ ಈಸ್ ಫಾರ್ಮುಲಾ ಹೇಳಿ. ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ ಟೇಕಿಂಗ್ ರೆಸಿಪ್ರೋಕಲ್. ಪಿಗೆ ರೆಸಿಪ್ರೋಕಲ್ ಏನು? ಆರ್ಗೆ 1/r, 1/sin ಫೈ ಅಂದರೆ ಕೊಸಿಕೆನ್ ಫೈ. ಸ್ಕ್ವೇರಿಂಗ್ ಆನ್ 1 ಸ್ಕ್ವೇರ್ ಅಂದರೆ 1 ಪಿ ಸ್ಕ್ವೇರು, 1 ಸ್ಕ್ವೇರ್ ಅಂದರೆ 1 ಆರ್ ಸ್ಕ್ವೇರ್, ಕೊಸಿಕೆನ್ ಸ್ಕ್ವೇರ್ 5. ಕೊಸಿಕೆನ್ ಸ್ಕ್ವೇರ್ 5 ಅಂದ್ರೇನು? 1 ಪ್ಲಸ್ ಕಾಟ್ ಸ್ಕ್ವೇರ್ 5. ಇದು ಇಕ್ವೇಷನ್ 3 ಆಗುತ್ತೆ. 2 in 3 ಹಾಕಿ. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್ ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ 5 ಅಂದ್ರೇನು? ಇ ಸ್ಕ್ವೇರ್ ಸೈನ್ ಸ್ಕ್ವೇರ್ ಡೀಟಾ ಡಿವೈಡ್ ಬೈ 1 ಪ್ಲಸ್ ಇ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಈಕ್ವೇಷನ್ ಏನಾಯ್ತು ಇದು? 4 ಫ್ರಮ್ 1 ಪ್ಲಸ್ ಇ ಕಾಸ್ ಥೀಟಾ ಅಂದ್ರೇನು? L/R. ಇ ಕಾಸ್ ಥೀಟಾ ಅಂದರೆ L/R ಮೈನಸ್ 1. ಎಲ್ ಸಿ ಎಮ್ ಮಾಡಿ. L ಮೈನಸ್ R/R. ಇನ ಈ ಕಡೆ ಕಳಿಸ್ಬಿಡಿ. ಏನಾಗುತ್ತೆ? ಕಾಸ್ ಥೀಟಾ ಈಸ್ ಈಕ್ವಲ್ ಟು L ಮೈನಸ್ R/ER. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು L ಮೈನಸ್ R ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು A ಮೈನಸ್ B ಹೋಲ್ ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ಡಿವೈಡ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ನೆಕ್ಸ್ಟ್ ಹೇಳಿ ಕಾಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇದು ಹಂಗೆ ಇರಲಿ. ಈಗ ಮೈನಸ್ ಸೈನ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಪ್ಲಸ್ 1 ಆ ಕಡೆ ಹೋದರೆ ಮೈನಸ್ 1 ಆಗಿ. ಎಲ್ ಸಿ ಎಮ್ ಮಾಡಿ. ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2LR ಮೈನಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಬೈ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಇಲ್ಲಿ ಮೈನಸ್ ತೆಗಿಬೇಕಂದ್ರೆ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ನ್ಯೂಮರೇಟ್ರಿಗೆ. ಇಲ್ಲಿ ಪ್ಲಸ್ ಇರೋದು ಏನಾಗುತ್ತೆ? ಮೈನಸ್ ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ.
ಪ್ಲಸ್ 2r ಪ್ಲಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನಿಮಗೆ ಸೈನ್ ಸ್ಕ್ವೇರ್ ಡೀಟಾ ಸಿಕ್ತು. ನೆಕ್ಸ್ಟು ಈಗ ಸೈನ್ ಸ್ಕ್ವೇರ್ ಮತ್ತು 1 ಪ್ಲಸ್ ಇ ಕಾಸ್ ಡೀಟಾ ಇಲ್ಲಿ ಹಾಕ್ಕೋಬಿಡಿ. ಏನಾಗುತ್ತೆ ಹೇಳಿ? 1/p² ಈಸ್ ಈಕ್ವಲ್ ಟು 1/r ಸ್ಕ್ವೇರ್ 1 ಪ್ಲಸ್ ಇ ಸ್ಕ್ವೇರ್ ಸೈನ್ ಸ್ಕ್ವೇರ್ ಡೀಟಾ ಅಂದರೆ ಇದು ಬರೆದ್ಬಿಡಿ. ಇ ಸ್ಕ್ವೇರ್ ಬಿಟ್ಟು ಬರೀರಿ, ಯಾಕಂದರೆ ಇ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ಹೇಳಿ? ಮೈನಸ್ ಇಲ್ಲಿ ಬರೆಯೋದು ಮೈನಸ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ 2LR ಪ್ಲಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಕೆಳಗಡೆ 1 ಪ್ಲಸ್ ಇ ಕಾಸ್ ಡೀಟಾ ಅಂದ್ರೇನು? L/R. L/R ಹೋಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಈ ಆರ್ ಸ್ಕ್ವೇರ್ ಈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬಿಡಿ. ಈಗ ಎಲ್ ಸಿ ಎಮ್ ಮಾಡಿ. ಫಸ್ಟ್ ಎಲ್ ಸ್ಕ್ವೇರ್ ಬರ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಎಲ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ 2r ಪ್ಲಸ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್. ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 1/p². ಇಲ್ಲಿ ಏನಾಗುತ್ತೆ? ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಫಸ್ಟು ಮೈನಸ್ ಆರ್ ಸ್ಕ್ವೇರ್ 2LR ಬೈ ಎಲ್ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗುತ್ತೆ. 1/p ಆರ್ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಇ ಸ್ಕ್ವೇರ್ ಮೈನಸ್ 1 ಪ್ಲಸ್ 2LR ಬೈ ಎಲ್ ಸ್ಕ್ವೇರ್ ಆರ್ ಸ್ಕ್ವೇರ್ ಸಪ್ರೇಟ್ ಮಾಡಿ. ಈ ಥರ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಲ್ ಆರ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? 1/p² ಈಸ್ ಈಕ್ವಲ್ ಟು ಇ ಸ್ಕ್ವೇರ್ ಮೈನಸ್ 1/ಎಲ್ ಸ್ಕ್ವೇರ್ ಪ್ಲಸ್ 2/LR. ಅಷ್ಟೇ. ಗೊತ್ತಾಗ್ತಿದೆಯಲ್ಲ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.